ರಾಜಕೀಯ ವ್ಯಕ್ತಿಗಳು ಒಗ್ಗೂಡಿ ಕುತಂತ್ರದಿಂದ ಚುನಾವಣೆ ನಡೆಸುತ್ತಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಬಿಟ್ಟೆಸಂದ್ರ ಗ್ರಾಮದಲ್ಲಿ ಹಾಲಿನ ಡೈರಿ ಚುನಾವಣೆ ನಡೆಸಲಾಯಿತು. ಹಲವಾರು ಸಮಸ್ಯೆ, ಗಲಭೆ ಹಾಗೂ ಗದ್ದಲದಿಂದ ಚುನಾವಣೆ ನಡೆಸಲಾಯಿತು. ಈ ಚುನಾವಣೆಯ ಕಣದಲ್ಲಿ ಒಟ್ಟು 13 ಅಭ್ಯರ್ಥಿಗಳ ಭವಿಷ್ಯ ಇರುವುದರಿಂದ ನಾವಿಬ್ಬರು ನಾಮಿನಿಯಾಗಿ 12 ಜನ ಜಯಬೇರಿ ಬಾರಿಸಿದರು. ಆದರೆ ವಿಪರ್ಯಾಸವೇನೆಂದರೆ ಹಾಲಿನ ಡೈರಿ ಚುನಾವಣೆಯಲ್ಲಿ ರಾಜಕೀಯ ವಾಸನೆ ಎದ್ದು ಕಾಣುತ್ತಿತ್ತು. ರಾಜಕೀಯ ತಿರುವು ಪಡೆದಿರುವ ಕಾರಣದಿಂದ ಗಲಭೆ ಗಲಾಟೆಗಳು ನಡೆಯಿತು. ಗಲಭೆ ಗಲಾಟೆಗಳನ್ನು ತಡೆಯಲು ಆರಕ್ಷಕ ಸಿಬ್ಬಂದಿಯವರು ಹರಸಾಹಸ ಪಡಬೇಕಾಯಿತು. ಹಲವು ಅಭ್ಯರ್ಥಿಗಳ ಆರೋಪ ಚುನಾವಣಾ ಅಧಿಕಾರಿ ಹಾಗೂ ರಾಜಕೀಯ ವ್ಯಕ್ತಿಗಳು ಒಗ್ಗೂಡಿ ಕುತಂತ್ರದಿಂದ ಚುನಾವಣೆಯನ್ನ ನಡೆಸುತ್ತಿದ್ದಾರೆ. ಈ ಚುನಾವಣೆಯನ್ನ ರದ್ದು ಮಾಡಬೇಕೆಂದು ಚುನಾವಣಾ ಅಧಿಕಾರಿಯವರಿಗೆ ಚುನಾವಣೆಯನ್ನ ರದ್ದು ಪತ್ರ ತಲುಪಿಸಿದ್ದೇವೆಂದು ಆರೋಪ ಮಾಡಿದರು. ಇನ್ನು ಚುನಾವಣಾ ಅಧಿಕಾರಿ ತಿಳಿಸಿರುವುದು ಏನೆಂದರೆ ಎಲ್ಲಾ ರೀತಿಯ ಬಂದೋಬಸ್ತ್ ಹಾಗೂ ಸ್ವಚ್ಛತೆಯಿಂದ ಚುನಾವಣೆಯನ್ನ ನಡೆಸಲಾಗುತ್ತಿದೆ. ಅದ್ಯಾವುದು ಚೀಟಿ ಪಾಂಪ್ಲೆಟ್ಗಳಲ್ಲ ಎಂದು ಕೆಲವರು ಅಭ್ಯರ್ಥಿಗಳು ಆರೋಪ ಮಾಡುತ್ತಿದ್ದಾರೆ. ಆದರೆ ನಾವು ಮತ ಚಲಾವಣೆ ಮಾಡಲು ಬಂದಿರುವವರನ್ನ ಎಲ್ಲಾ ರೀತಿಯ ತಪಾಸಣೆ ಮಾಡಲು ನಮಗೆ ಅಧಿಕಾರ ಕೊಟ್ಟಿರುವುದರಿಲ್ಲ ಎಂದು ತಿಳಿಸಿದರು. ಇನ್ನು ಕೆಲವರು ಅಭ್ಯರ್ಥಿಗಳು ಇದು ಹಾಲಿನ ಡೈರಿ ಚುನಾವಣೆ, ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ. ನಮ್ಮ ಗ್ರಾಮದ ಹಾಲಿನ ಡೈರಿಯ ಚುನಾವಣೆಯಷ್ಟೇ, ಇದರಲ್ಲಿ ರಾಜಕೀಯ ಮಧ್ಯಂತರ ತರುವುದು ಸರಿಯಲ್ಲ ಎಂದು ತಿಳಿಸಿದರು. ಎಲೆಕ್ಷನ್ ಹಾಲಿನ ಡೈರಿ ಹತ್ರ ಗಲಾಟೆ, ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಗಲಾಟೆ ಆಗ್ತಾ ಇತ್ತು. ನಾನು ಅದರಲ್ಲಿ ಶೇರ್ ಇದೆ, ಬಟ್ ಓಟ್ ಹಾಕೋ ಇದಿಲ್ಲ ಅಂತ ಅಂದ್ರು. ನಾವು ಹೋಗಿಲ್ಲ, ಜಗಳ ಆಗಿ ಟಿವಿ ಬಂದಿದ್ದಕ್ಕೆ ನೋಡೋಣ ಅಂತ ನೋಡೋಕೆ ಹೋಗಿದ್ಕೆ ಇದು ಮಾಜಿ ಅಧ್ಯಕ್ಷರಾದ ಪಾಲಣ್ಣವರು ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ನಾಳೆ ಬೆಳಗ್ಗೆ ನಿಮ್ಮ ಮನೆ ಕಾಂಪೌಂಡ್ ಬಿಡಲ್ಲ ಅಂತ ಚಾಲೆಂಜ್ ಮಾಡಿ ನಮ್ಮನ್ನು ELCS ಅಭಿವೃದ್ಧಿಯಿಂದ ನಮ್ಮ ಅಮ್ಮನ ಮತ್ತೆ ಆ ಥರ ಅಸಭ್ಯವಾಗಿ ಮಾತಾಡಿದ್ದಾರೆ. ನಾಳೆ ದಿವಸ ನಮಗೆ ಏನೇ ತೊಂದರೆ ಕೊಟ್ಟರು ಮುಟ್ಟಿದ್ರು ಅವರು ಇನ್ಫ್ಲೂಯೆನ್ಸಲ್ಲಿ ಒಂದು ಸ್ವಲ್ಪ ಜೋರಿದ್ದಾರೆ. ನಾಳೆ ದಿವಸ ನಮ್ಮ ಮನೆಗೆ ಏನೇ ತೊಂದರೆ ಆದರೂ ಅವರೇ ಕಾರಣ ಸರ್. ನಾವು ಬಡವರು, ನಮ್ಮ ಮನೆಗೆ ಇರೋದು ಒಬ್ಬರೇ ಗಂಡಸು. ನಾಳೆ ದಿವಸ ಏನೇ ತೊಂದರೆ ಆದರೂ ಮತ್ತೆ ರೋಡಲ್ಲಿ ನಿಂತ್ಕೊಂಡು ಬೈದ್ರು ಮುಟ್ಟಿದ್ರು ನಾನು ಏನು ಆ್ಯಕ್ಷನ್ ತಗೊಳಕ್ಕೂ ನಾನು ಸಿದ್ಧ ಇದ್ದೀನಿ. ನನಗೆ ಇದಕ್ಕೆ ಜನ ಸಪೋರ್ಟ್ ಬೇಕು ಸರ್. ಈಗ ಒಬ್ಬ ಅಧಿಕಾರಿ ಇರ್ತಾನೆ, ಅಧಿಕಾರಿ ವರ್ಗದಿಂದ ಅವ್ರು ಒಂದು ಚುನಾವಣೆಗೆ ಪ್ರಚಾರ ಮಾಡಬಹುದಾ? ಗವರ್ಮೆಂಟ್ ಅಧಿಕಾರಿ ಬಂದು ಇಲ್ಲಿ ಚುನಾವಣಾ ಪ್ರಚಾರ ಮಾಡಬಹುದಾ? ಮಾಡಿದ್ದಾರೆ. ಈ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಪಂಚಾಯತಿಲಿ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲೆಲ್ಲ ಎಲೆಕ್ಷನ್ ಮಾಡ್ಕೊಂಡು ಈ ತರ ಕ್ರಿಮಿನಲ್ ಕೆಲಸಗಳು ಏನೇನು ಅನ್ಯಾಯ ನಡೀತೈತಿ ಅದಕ್ಕೆಲ್ಲನೂ ಇವ್ರ ಕೈವಾಡ ಜಾಸ್ತಿ ಐತೆ ಸರ್. ಯಾರ್ದು? ಇವ್ರದ್ದು ಮುನಿಯಪ್ಪ ಅನ್ನೋರು ಪಂಚಾಯತಿನಲ್ಲಿ ಬಿಲ್ ಕಲೆಕ್ಟರ್. ಪಂಚಾಯತಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿಧಾನ ಘೋಷಣೆ ಆಗಿತ್ತು. ಇಲ್ಲಿ ನಮ್ಮ ಆಪೋಸಿಟಿನ ಅಭ್ಯರ್ಥಿಗಳು ಸೋಲುವನ್ನ ಭೀತಿಯಲ್ಲಿ ನಮ್ಮನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಕೋಆಪರೇಟಿವ್ ರೂಲ್ಸ್ ಅಲ್ಲಿ 11 ಜನ ಅಭ್ಯರ್ಥಿಗಳು ಸಿಂಡಿಕೇಟ್ ಮಾಡ್ಕೊಂಡಿದ್ದು 25 ಜನ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದ್ರು. ಅದರಲ್ಲಿ ನಮ್ಮ ಸಿಂಡಿಕೇಟ್ ಅಲ್ಲಿ 11 ಬಣನ ನಾವು ಗುರುತಿಸ್ಕೊಂಡು ನಾವು ಕಾರ್ಡನ್ನ ಅವ್ರಿಗೆ ಮಾದರಿ ಮತಪತ್ರನ ಅವ್ರು ಕೊಟ್ಟಿದ್ದು. ಆ ಕಾರ್ಡ್ನ ಏನು ಅವ್ರು ಒಳಗೆ ತಗೊಂಡೋಗಿ ಓಟ್ ಹಾಕಿ ಅಂತ ನಾವು ಯಾರಿಗೂ ಹೇಳಿಲ್ಲ. ಅವ್ರು ಅದನ್ನು ಅಪಪ್ರಚಾರ ಮಾಡ್ಕೊಂಡು ಅವ್ರಿಗೆ ಸೋಲ ಭೀತಿಯಿಂದ ನಮ್ಮ ಮೇಲೆ ಈ ಥರ ಇಲ್ದಲ್ಲಿರೋ ಆರೋಪ ಮಾಡ್ತಿದ್ದಾರೆ. ಆಕ್ಚುಲಿ ಚುನಾವಣಾ ಕೋಆಪರೇಟಿವ್ ರೂಲ್ಸಲ್ಲಿ ಇದು ಪರ್ಮಿಷನ್ ಇದೆ. ನಿಮ್ಮ ಮೊನ್ನೆ ಇಲ್ಲಿ ಪಕ್ಕದಲ್ಲಿ ನಡೆದಂಥ ಲೆಕ್ಕನಹಳ್ಳಿ VSSನಲ್ಲಿ ಅದೇ ಥರ ನಡೆದಿತ್ತು, ನಾವು ಅದೇ ಥರ ನಡೆಸಿದ್ದೀವಿ. ಇಲ್ಲಿ ಕಾಂಗ್ರೆಸ್ ಪ್ರೇರಿತ ಪಾರಿತ ಅಂತೆಲ್ಲ ಸುಳ್ಳು ಆಪಾದನೆ ಹೇಳ್ತಾ ಇದ್ದಾರೆ ಅವರು. ಅದೆಲ್ಲ ಸುಳ್ಳು ಆಪಾದನೆ. MLA ಅವ್ರದ್ದು ಇದು ಇಲ್ಲ, ಯಾರು ಇದು ಇಲ್ಲ. ಈ ಸಹಕಾರ ಸಂಘದಲ್ಲಿ ಯಾರು ರಾಜಕೀಯ ಪಕ್ಷದ ಮುಖಂಡರದು ಯಾರ್ದೂ ಕೈವಾಡ ಇಲ್ಲ. ಅವ್ರಿಗೆಲ್ಲ ಆಗಲ್ವಲ್ಲ, ಅದರಿಂದ ಅವ್ರ ಮೇಲೆ ಅಪಪ್ರಚಾರ ಮಾಡಿ ಅವ್ರ ಹೆಸರುಗಳನ್ನೆಲ್ಲ ಹೇಳಿದ್ದಾರೆ. ಗೂಬೆ ಕೂರ್ಸ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಪಕ್ಷನೂ ಇಲ್ಲ. ಇಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಪಕ್ಷದ ಅಭ್ಯರ್ಥಿ ಚಿಹ್ನೆ ಏನು ಕೊಟ್ಟಿಲ್ಲ. ಇಲ್ಲಿ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.